ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ಬೋದು ರೀ, ಈರುಳ್ಳಿ ಪಲ್ಯವನ್ನು ಮಾಡಿದ್ದೇನೆ. ಮತ್ತು ಇದು ಚಟ್ನಿ ಪುಡಿ ರೀ, ಅಂದರೆ ನಾನು ಕಾಳು ಮೆಣಸಿನ ಚಟ್ನಿ ಪುಡಿ ರೆಡಿ ಮಾಡಿದ್ದೇನೆ ರೀ. ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ. ಈ ಒಂದು ದೋಸೆಗೆ ಮತ್ತು ಈ ಒಂದು ಕಾಳು ಮೆಣಸಿನ ಚಟ್ನಿ ಪುಡಿಗೆ ಮಕ್ಕಳಿಗೆ ಬೆಳಗ್ಗೆ ನಾವು ದೋಸೆಗೆ ಹಾಕ್ಕೊಡ್ಬೋದು ರೀ. ಮತ್ತು ಇಡ್ಲಿಗೆ, ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ನೋಡ್ಬೋದು ರೀ. ತುಂಬ ಒಂದು ಟೇಸ್ಟ್ ಆದಂತಹ ಆನಿಯನ್ನು ಮತ್ತು ಇದ್ದದ್ದು ಚಟ್ನಿ ಪುಡಿ ನೋಡಿರಿ, ಈ ಥರನೇ ಹಚ್ಕೊಂಡು ತಿಂದರೆ ತುಂಬ ಒಳ್ಳೆ ಒಂದು ಟೇಸ್ಟ್ ಇರುತ್ತೆ ರೀ. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇಲ್ಲಿ ನೋಡ್ಬೋದು ರೀ, ನಾನು ಒಂದು ಬೌಲ್ನಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದು ನೋಡಿರಿ, ಈರುಳ್ಳಿ ದೋಸೆಗೆ ಅಂದರೆ ರೊಟ್ಟಿಗೆ, ಚಪಾತಿಗೆ ಪಲ್ಯ, ಆನಿಯನ್ ಪಲ್ಯ ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಪೂರಿಗೆ, ಸಾಗು ಎಲ್ಲ ತುಂಬ ಚೆನ್ನಾಗಿರುತ್ತೆ ರೀ. ಇವಾಗ ನಾನಿಲ್ಲಿ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಯಿಲು ಬಿಸಿ ಮಾಡಕ್ಕೆ ಇಟ್ಕೊಂಡಿನಿ. ಸಾಸಿವೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೆ ನೋಡಿರಿ, ನಾವು ಇಟ್ಕೊಂಡಿರುವಂತಹ 1 ಬೌಲ್ನಷ್ಟು ನೋಡಿರಿ ಆನಿಯನ್ ಹಾಕೋಣ. ತುಂಬ ಬೇಗ ಆಗುತ್ತೆ ರೀ. ಒಂದು 5 ನಿಮಿಷದಲ್ಲೇ ಈ ಒಂದು ಈರುಳ್ಳಿ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಇವಾಗ ಆನಿಯನ್ ಹಾಕಿದ್ಮೇಲೆ ನೋಡಿರಿ, ನಾವು ಹಾಫ್ ಫ್ರೈನೇ ಮಾಡಬೇಕು, ಫುಲ್ ಇದು ಫ್ರೈ ಮಾಡೋಂಗಿಲ್ಲ. ಒಂದು 2ರಿಂದ 2.5 ನಿಮಿಷಗಳ ಕಾಲ ಇದನ್ನು ನಾವು ಸ್ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ರೀ. ಖಾರ ಜಾಸ್ತಿ ತಿನ್ನೋರಾದರೆ ಒಂದು ಜಾಸ್ತಿ ಹಾಕ್ಕೋಬೋದು. ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದಕ್ಕೆ ನಾನು ಒಂದು ಸಣ್ಣದು ಟೊಮೆಟೊವನ್ನು ಕಟ್ ಮಾಡಿದ್ದೇನೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ಹಾಫ್ ಫ್ರೈ ಆದಾಗೆ ನೋಡಿರಿ, ಇದಕ್ಕೆ ನಾನು ಒಂಚೂರು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ಅರಿಶಿನ ಹಾಕಿದ್ಮೇಲೆ ನೋಡಿರಿ, ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ ರೀ. ಇವಾಗ ಸ್ವಲ್ಪನೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ಸ್ವಲ್ಪನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ, ಇದಕ್ಕೆ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ, 1 ಚಮಚ. ಇವಾಗ ನೋಡ್ಬೋದು ರೀ, ಇದರೊಟ್ಟಿಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಥರನೇ ಇದ್ರ ಜೊತೆಗೆ ಹೊಂದ್ಕೊಳ್ಳೋಪ್ಲೇ ನಾವು ಮಿಕ್ಸು ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಾನು ಇಲ್ಲೊಂದು ಮೀಡಿಯಮ್ ಸೈಜಿಂದ ಆಲೂಗಡ್ಡೆ ತೊಗೊಂಡಿದ್ದೀನಿ ರೀ. ಇವಾಗ ಈ ಆಲೂಗಡ್ಡೆ ನೋಡಿರಿ, ಇದಕ್ಕೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಚೆನ್ನಾಗಿ ಇದನ್ನು ಈ ಥರನೇ ಮಿಕ್ಸ್ ಮಾಡೋಣ. ತುಂಬ ಸುಲಭವಾಗಿ ಮಾಡ್ಬೋದು ರೀ. ಇವಾಗ ನೋಡ್ಬೋದು, ನಾನೊಂದು ಅರ್ಧ ಬೌಲ್ ನೀರು ತೊಗೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ನೋಡಿರಿ, ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಇದು 1 ನಿಮಿಷ ಕುದಿ ಬಂದರೆ ಸಾಕು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ರೀ, ಒಂದು 1/4 ಬೌಲ್ನಷ್ಟು. ಇದನ್ನು ಇದ್ರೊಟ್ಟಿಗೆ ಚೆನ್ನಾಗಿ ನಾವು ಗಂಟು ಇರ್ಲಾರ್ದಂಗೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೇನೆ ರೀ, ಗಂಟೇನೂ ಇಲ್ಲ ಹಿಟ್ಟಲ್ಲಿ. ಇವಾಗ ನಮ್ಮದು 1 ನಿಮಿಷ ಆಗಿದೆ ರೀ. ನಾನು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ಮೇಲೆ ನೋಡಿರಿ, 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದರೆ ಸಾಕು. ಒಳ್ಳೆ ಕುದಿ ಬಂದರೆ ಅಂದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಇದನ್ನು ಹೊಂದ್ಕೋಬೇಕು ನೋಡಿರಿ. ಇವಾಗ ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಕುದಿ ಬಂದಿದೆ. ನಮ್ಮದು ಕಡಲೆ ಹಿಟ್ಟು ಹಾಕಿದ್ಮೇಲೆ ಗಟ್ಟಿಗೂ ಆಗಿದೆ ರೀ, ಟೇಸ್ಟ್ನು ಚೆನ್ನಾಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ದೋಸೆ ಜೊತೆಗೆ ಈ ಪಲ್ಯವನ್ನು ಮತ್ತು ಇದು ಚಟ್ನಿ ಪುಡಿ ನಾನು ರೆಸಿಪಿ ಶೇರ್ ಮಾಡಿದ್ದೇನೆ. ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ರೀ. ನಾವು ಇದನ್ನು ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.